ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯ ಚಂದ್ರ ಮಂಗಳಾಪದ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಅಸ್ಟ್ರೋ ಆಚಾರ್ಯ ಗುರುಜಿ ವಾಹಿನಿಗೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ. ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿದ್ದ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ. ಮಿಥುನ ರಾಶಿಯ ಆಗಸ್ಟ್ ತಿಂಗಳ ಭವಿಷ್ಯವನ್ನು ಈಗ ಅವಲೋಕಿಸೋಣ. ಮಿಥುನ ರಾಶಿಗೆ ಆಗಸ್ಟ್ ತಿಂಗಳ ವಾಕ್ಯವಾಗಿ ಗುರು ಶುಕ್ರರಿಂದ ಭರ್ಜರಿ ಕೊಡುಗೆ, ಶ್ರಾವಣ ಮಾಸದಲ್ಲಿ ಖುಷಿಯ ನಗೆ ಎಂಬಂತಹ ಒಂದು ವಾಕ್ಯ ಈ ತಿಂಗಳಿಗೆ ಅನ್ವಯ ಆಗುತ್ತೆ. ಹಾಗಾಗಿ ಈ ತಿಂಗಳಲ್ಲಿ ನಿಮಗೆ ಅದೃಷ್ಟ ನಿಮ್ಮ ಪರವಾಗಿರುತ್ತೆ. ಹಲವಾರು ಲಾಭದಾಯಕ ಖುಷಿ ಕೊಡುವಂತಹ ಘಟನೆಗಳು ಜರುಗುತ್ತವೆ. ಯಾಕಂದರೆ ಪ್ರಬಲವಾದ ಶುಭ ಗ್ರಹಗಳು ಅಂತೂ ನಾವು ಯಾವುದೇ ನಂಬಿಕೆ ಇರುತ್ತೆ ಜ್ಯೋತಿಷಾಸ್ತ್ರದಲ್ಲಿ. ವಿಶೇಷವಾಗಿ ಗುರು ಮತ್ತು ಶುಕ್ರರಿಗೆ ಒಂದು ಅಗ್ರ ಸ್ಥಾನ ಇದೆ. ಗುರುವು ದೇವಗುರುವಾಗಿಯೂ, ಶುಕ್ರನು ಅಲ್ಲಿ ದೈತ್ಯ ಗುರುವಾಗಿ ದೈತ್ಯ ಮಂತ್ರಿಯಾಗಿಯೂ ಅದನ್ನು ಬೇರೆ ಬೇರೆ ಪುರಾಣಗಳಲ್ಲಿ ಸಹ ಉಲ್ಲೇಖಗಳು ಕಂಡು ಬಂದಿವೆ. ಹಾಗಾಗಿ ಈ ಗುರು ಶುಕ್ರರ ಬಲ ಇದೆ ಅಂದಾಗ ಅಂತಾರಾಶಿಗೆ ಒಂದು ಆನೆ ಬಲ ಇದ್ದಂಗೆ, ಅಥವಾ ಅವರೆಲ್ಲ ಇಷ್ಟಾರ್ಥಗಳು ಕೈಗೂಡುವಂಥದ್ದು ಎಲ್ಲ ಘಟನೆಗಳು ಮಿಥುನ ರಾಶಿಯವರಿಗೆ ಈ ತಿಂಗಳಲ್ಲಿ ಸಲೀಸಾಗಿ ಆಗುತ್ತೆ. ವಿಶೇಷವಾಗಿ ನವಗ್ರಹಗಳ ಒಂದು ವ್ಯವಸ್ಥೆಯ ನಂಬಿಕೆ ಜ್ಯೋತಿಷಶಾಸ್ತ್ರದಲ್ಲಿ, ಭಾರತೀಯ ಜ್ಯೋತಿಷದಲ್ಲಿ ವಿಶೇಷವಾಗಿ ಅನೇಕ ಫಲಾನುಫಲಗಳನ್ನು ಆಯಾ ತಿಂಗಳುಗಳ ಗ್ರಹಗಳ ಚಲನೆಗೆ ಅನುಗುಣವಾಗಿ ಹೇಳಲ್ಪಡುತ್ತೆ. ಅಂದರೆ ಗ್ರಹ ಗೋಚಾರ, ಅಂದರೆ ಆಡು ಭಾಷೆಯಲ್ಲಿ ಗ್ರಹಚಾರ ಅಂತಲೂ ಕರೀತಾರೆ. ಗೋಚಾರ ಅಂದರೆ ಗ್ರಹಚಾರ ಅಂದರೆ ಅದೇ ಗ್ರಹಗಳ ಚಲನೆ ಅಂತ. ಹಾಗಾಗಿ ಭೂಮಿಯ ನಿವಾಸಿಗಳಿಗೆ ಗ್ರಹಗಳಿಂದ ಇರೋದಕ್ಕಂಥ ದೂರ ಮತ್ತು ಚಲನೆಗಳಾಗಿ ಈ ವರ್ಷದಲ್ಲಿ ನಿಮಗೆ ವಿಶೇಷವಾಗಿ ಗುರುಬಲ ನಿಮಗೆ ಇರುತ್ತೆ. ಜೊತೆಗೆ ಶುಕ್ರನ ಅನುಕೂಲ ಈ ಆಗಸ್ಟ್ ತಿಂಗಳಲ್ಲಿ ಶ್ರಾವಣ ಮಾಸದಲ್ಲಿ ವಿಶೇಷವಾದ ಅನೇಕ ಶುಭ ಶಕುನಗಳು, ಶುಭ ಕಾರ್ಯಗಳು, ವ್ಯಾಪಾರ ಉದ್ಯೋಗಗಳು, ಅನೇಕ ಇತ್ಯಾದಿ ವಿಚಾರಗಳು ನಿಮಗೆ ಅನುಕೂಲಕರವಾಗಿ ಪರಿಣಾಮ ಆಗುತ್ತೆ. ಜೊತೆಗೆ ಬಂಧು ಮಿತ್ರರ ಜೊತೆಗೆ ವಿಶೇಷವಾದ ಬಾಂಧವ್ಯ ಏರ್ಪಡುವಂಥದ್ದು, ನಿಮ್ಮ ಹಲವಾರು ದೀರ್ಘಕಾಲದ ಕನಸುಗಳು ಈಡೇರುವಂಥದ್ದು. ವಿದ್ಯಾರ್ಥಿಗಳು, ಯುವಕರು, ಸಾಧಕರು ಇದ್ದರೆ ಅವರವರ ಒಂದು ಸಾಧನೆಗೆ, ಪ್ರತಿಭೆಗೆ ತಕ್ಕ ಪ್ರತಿಫಲ ಮತ್ತು ಪುರಸ್ಕಾರ ಅಥವಾ ಅವರ ಒಂದು ಗುರಿ. ಉದಾಹರಣೆಗೆ ಒಬ್ಬ ಉನ್ನತ ಶಿಕ್ಷಣ ಪಡಿಬೇಕು ಅನ್ನೋ ವಿದ್ಯಾರ್ಥಿ ಒಂದು ಪರೀಕ್ಷೆ ಬರೆದಿರ್ತಾನೆ, ಅವನಿಗೆ ಅದನ್ನು ಅಂಥ ಸೀಟುಗಳು ಸಿಗುವಂಥದ್ದು. ಕೆಲವರಿಗೆ ವಿದೇಶದ ವಿದ್ಯಾಭ್ಯಾಸದ ಒಂದು ಅವಕಾಶಗಳು ಬರುವಂಥದ್ದು. ಇನ್ನು ಬೇರೆ ಬೇರೆ ರೀತಿಯ ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನು ಬರೆದು ಉದ್ಯೋಗಕ್ಕಾಗಿ ಹುದ್ದೆಗಾಗಿ ಬರೆದವರಿಗೆ ಅವರಿಗೆ ಹುದ್ದೆ ಸಿಗುವಂಥದ್ದು, ಉದ್ಯೋಗ ಸಿಗುವಂಥದ್ದು, ಅಥವಾ ಬಡ್ತಿ ಪ್ರಮೋಷನ್ ಅಪೇಕ್ಷೆ ಪಡೋರಿಗೆ ಅಂಥ ಪ್ರಮೋಷನ್ಗಳು ಸಿಗುವಂಥದ್ದು. ಈ ರೀತಿ ನಿಮ್ಮ ಒಂದು ದೈನಂದಿನ ಜೀವನ ಹಾಗೂ ನೀವು ನೈಮಿತ್ತಿಕವಾಗಿ ಏನೇನೋ ನಿಮ್ಮ ಕೋರಿಕೆ ಬೇಡಿಕೆಗಳೆಲ್ಲ ಈ ಶ್ರಾವಣದಲ್ಲಿ ಈಡೇರುವಂತಹ ಒಂದು ಅಪೂರ್ವವಾದ ಅವಕಾಶ ಇರುತ್ತೆ. ಇನ್ನು ಸೂರ್ಯನಿಂದ ಆರಂಭಿಸಿ ಒಂದೊಂದೇ ಗ್ರಹಗಳ ಬಲ ಈ ಆಗಸ್ಟ್ ತಿಂಗಳಲ್ಲಿ ಹೇಗಿದೆ ಅಂತ ನೋಡಿದಾಗ, ಸೂರ್ಯನ ಅನುಕೂಲ ನಿಮಗೆ ಆರಂಭದಲ್ಲಿ ಇರೋದಿಲ್ಲ. 16ರವರೆಗೂ ಅಲ್ಲಿ ಕಟಕ ರಾಶಿಯಲ್ಲಿ ಸೂರ್ಯನಿದ್ದಾಗ ನಿಮಗೆ ಧನಸ್ಥಾನವಾಗಿರುವ ಕಾರಣ ಅಲ್ಲಿ ಅನೇಕ ರೀತಿಯ ಕೆಲವೊಮ್ಮೆ ಕಷ್ಟಗಳ ಸಾಧ್ಯತೆ, ಆಕಸ್ಮಿಕ ನಷ್ಟಗಳು, ಜೊತೆಗೆ ಕಣ್ಣು, ಕಿವಿ, ಮೂಗು, ಗಂಟಲಿಗೆ ಸಂಬಂಧಪಟ್ಟ ಸಣ್ಣ ಪುಟ್ಟ ಏನಾದರೂ ಏರುಪೇರುಗಳು ಈ ಆಗಸ್ಟ್ ತಿಂಗಳ 16ರವರೆಗೆ ಕಾಣಿಸಿಕೊಳ್ಳಬಹುದು. ಯಾಕಂದರೆ ರವಿಯು ನಿಮಗೆ ಪೂರಕವಾಗಿಲ್ಲ, ರವಿಯ ವೈರುಧ್ಯ ಇರುತ್ತೆ ನಿಮಗೆ. ಯಾಕಂದರೆ ಗುರುಬಲ ಶುಕ್ರಬಲ ಇದ್ದ ತಕ್ಷಣ ಎಲ್ಲವೂ ಅಲ್ಲಿ ಆಗೋದಿಲ್ಲ. 9 ಗ್ರಹಗಳಿಗೆ ಸಹ 9 ರೀತಿಯ ಬೇರೆ ಬೇರೆ ರೀತಿಯ ಒಂದು ಕಾರ್ಯವ್ಯಾಪ್ತಿ ಅಥವಾ ಕಾರಕತ್ವ ಅಂತ ಹೇಳ್ತೀವಿ, ಆ ಕಾರಕತ್ವ ಇರುತ್ತೆ. ಹಾಗೆ ಸೂರ್ಯನ ಕಾರಕತ್ವದಲ್ಲಿ ನಿಮಗೆ ಆರಂಭದಲ್ಲಿ ಅಷ್ಟೇನೂ ಉತ್ತಮವಾಗಿ ಇರೋದಿಲ್ಲ. ಇನ್ನು ಕೆಲವೊಮ್ಮೆ ಕಲಹದ ವಾತಾವರಣ, ಹಿರಿಯರ ಜೊತೆಗೆ ವಾಗ್ವಾದ, ಹಿರಿಯರು ನಿಮಗೆ ಮನಸ್ತಾಪ ಪಡುವಂಥದ್ದು, ಅಥವಾ ನಿಮ್ಮದು ಯಾವುದೇ ನಿರ್ಧಾರವನ್ನು ಹಿರಿಯರಾಗಲಿ ಅಥವಾ ನಿಮ್ಮ ಕಂಪನಿಯ ಸೀನಿಯರ್ ಆಫೀಸರ್ ಆಗಲಿ ಅವರು ವಿರೋಧಿಸುವಂತಹ ಘಟನೆಗಳು ಜರಗಬಹುದು. ಇದು 16ರವರೆಗೆ. ಹಾಗಾಗಿ ಇದೇನೋ ತುಂಬ ಕಂಟಕದಾಯಕ ಏನು ಪರಿಣಾಮ ಅಲ್ಲ, ಸ್ವಲ್ಪ ಮಟ್ಟಿನ ಏರುಪೇರಿನ ಘಟನೆಗಳು ರವಿಯಿಂದಾಗಿ ನಿಮಗೆ 16ರವರೆಗೆ. ಆದರೆ ಯಾವಾಗ 17ಕ್ಕೆ ಅಲ್ಲಿ ಸಿಂಹರಾಶಿಯನ್ನು ಪ್ರವೇಶಿಸ್ತಾನೆ, ಸೂರ್ಯ ಭಗವಂತರ ಆ ಸಿಂಹರಾಶಿಯ ಪ್ರವೇಶವು ನಿಮಗೆ ಅದ್ಭುತವಾದ ಪರಿಣಾಮವನ್ನು ಕೊಡ್ತಿದ್ದಾನೆ. ಏಕಕಾಲದಲ್ಲಿ ನಿಮಗೆ ಆಗಲೇ ಗುರು ಶುಕ್ರರು ತಿಂಗಳು ಪೂರ್ತಿಯಾಗಿ ಪೂರಕವಾಗಿದ್ದರೆ ಅವರ ಫಲ ನಿರಂತರವಾಗಿ ಸಿಗುತ್ತೆ, ಅದೇನೋ ಸಂಶಯ ಬೇಕಿಲ್ಲ. ಆದರೆ ಅಲ್ಲಿ ರವಿಯಿಂದ ನಿಮಗೆ 17ರಿಂದ ಸಿಗುವಂಥ ಉತ್ತಮ ಫಲ ಒಂದು ಮತ್ತಷ್ಟು ಬಲವನ್ನು ನಿಮಗೆ ತುಂಬುತ್ತವೆ. ಆಗ ಪ್ರಬಲವಾದ ಗ್ರಹ ಬಲ ಉಳ್ಳಂಥ ರಾಶಿ ನಿಮ್ಮದಾಗುತ್ತೆ. ಆಗಸ್ಟ್ 17ರಿಂದ ಅನೇಕ ರೀತಿಯ ನಮ್ಮ ಸರ್ಕಾರಿ ಕೆಲಸ ಇರ್ಬೋದು, ಕೋರ್ಟ್ ಕಚೇರಿ ಸಂಬಂಧಿತ ಕೆಲಸ ಕಾರ್ಯ ಇರ್ಬೋದು, ಅಥವಾ ದೀರ್ಘಕಾಲದಿಂದ ನೀವು ಎಕ್ಸ್ಪೆಕ್ಟ್ ಮಾಡಿದ ಹಲವು ರಿಸಲ್ಟ್ಗಳು ಈಗ ಬಂದು ನಿಮಗೆ ಖುಷಿಯಾಗುವಂಥದ್ದು, ಸ್ಥಾನಮಾನ ಸಿಗುವಂಥದ್ದು. ಇನ್ನು ಕೆಲವರಿಗೆ ಅವರ ಹುದ್ದೆ ಅಥವಾ ಒಂದು ಉದ್ಯೋಗದಲ್ಲಿ ಅನೇಕ ರೀತಿಯ ಅನಿರೀಕ್ಷಿತವಾದ ತಿರುವುಗಳಿಂದ ಅವರಿಗೆ ಉತ್ತಮ ಬಡ್ತಿನೋ, ಪ್ರಮೋಷನೋ ಅಥವಾ ಇನ್ಕ್ರಿಮೆಂಟ್ ಎಲ್ಲ ಸಿಗುವಂಥದ್ದು. ಈ ರೀತಿ ನೀವು ಏನೇನೋ ಕನಸು ಕಾಣ್ತಿದ್ರು ಅದೆಲ್ಲ ನನಸಾಗಲಿಕ್ಕೆ ಸೂರ್ಯ ಭಗವಂತರ ಆಶೀರ್ವಾದ. ಹಾಗೆಯೇ ಕೌಟುಂಬಿಕ ವಾತಾವರಣ, ಬಾಂಧವ್ಯ ಎಲ್ಲ ಚೆನ್ನಾಗಿರುತ್ತೆ. ಹಿರಿಯರ ಮೂಲಕ ನಿಮಗೆ ಆಗುವಂಥ ಕೆಲಸ ಕಾರ್ಯಗಳು ಕ್ಷಿಪ್ರವಾಗುತ್ತೆ. ಆಸ್ತಿ ವಿವಾದ, ಭೂಮಿ ವಿವಾದ ಇವೆಲ್ಲವೂ ಪರಿಹಾರವಾಗಿ ಕೋರ್ಟ್ ಕಚೇರಿ ಕೆಲಸ ಸಹ ನಿಮ್ಮ ಪರವಾಗಿ ಜಯ ಆಗುತ್ತೆ. ಹಾಗಾಗಿ ಸೂರ್ಯನ ಆಶೀರ್ವಾದ ನಿಮಗೆ ತಿಂಗಳು ಪೂರ್ತಿ ಇರಲಿದೆ, ಈ 17ರಿಂದ ಇರಲಿದೆ. ನಂತರ ಮಂಗಳನ ವಿಚಾರ ನಿಮಗೆ ವೈರುಧ್ಯ ಇದೆ. ಮಂಗಳನ ವೈರುಧ್ಯ ಮಧ್ಯೆ ಇರುವ ಕಾರಣ ಅದು ಕೆಲವೊಮ್ಮೆ ನಿಮಗೆ ಆರೋಗ್ಯದ ಮೇಲೆ ಅಡ್ಡ ಪರಿಣಾಮ ಬೀರುವಂಥದ್ದು. ದೇಹದಲ್ಲಿ ಹೀಟ್ ಆ್ಯಂಡ್ ಕೋಲ್ಡ್, ಉಷ್ಣ ಮತ್ತು ಶೀತದ ಏರುಪೇರಿನಿಂದ ಬರುವಂತಹ ಕೆಲವು ಘಟನೆಗಳ ಅನಾರೋಗ್ಯ ಸಮಸ್ಯೆ ಬರ್ಬೋದು. ಅಥವಾ ಹವಾಮಾನ
ವ್ಯಾಪಾರದಿಂದ ಆಗುವಂಥ ಕೆಲವೊಮ್ಮೆ ಶೀತ ಮತ್ತು ಉಷ್ಣದ ಏರುಪೇರಿನ ಘಟನೆಗಳು ನಿಮಗೆ ಆಗ್ಬೋದು, ಆಹಾರದಿಂದ ಆಗ್ಬೋದು. ಹಾಗಾಗಿ ಅಲ್ಲಿ ಮಂಗಳನ ವೈರುಧ್ಯ ನಿಮಗೆ ಅಲ್ಲಿ ಜನ್ಮದಲ್ಲಿ ಮಂಗಳ ಬಂದಾಗ ಅನೇಕ ರೀತಿಯ ಒಂದು ವೈರುಧ್ಯಗಳು ಅಥವಾ ಏರುಪೇರಿನ ಘಟನೆಗಳು ಉಷ್ಣ ಮತ್ತು ಶೀತದ ನಡುವೆ ಅಲ್ಲಿ ಕಲಹ ಆಗ್ಬಿಡುತ್ತೆ. ಹಾಗಾಗಿ ಅಲ್ಲಿ ಅನೇಕ ರೀತಿಯ ಇಂಥ ಒಂದು ಆರೋಗ್ಯ ಸಮಸ್ಯೆಗಳು ಸಾಧ್ಯತೆ ಇದೆ. ಅದನ್ನು ಗಮನಿಸಿಕೊಳ್ಬೇಕು. ಮಂಗಳ ನಿಮಗೆ ವಿರುದ್ಧವಾಗಿರ್ತಾನೆ. ಇನ್ನು ಬುಧನ ವಿಚಾರ ಗಮನಿಸಿದಾಗ ಬುಧನ ನಿಮಗೆ ಆರಂಭದ ಕೆಲವು ದಿನಗಳು ಪೂರಕವಾಗಿಲ್ಲ, ಆದರೆ ಮಧ್ಯ ಆತನ 5ನೇ ತಾರೀಕಿಂದ 5ರಿಂದ 22ರವರೆಗೆ ಬುಧನ ನಿಮಗೆ ಪೂರಕವಾಗಿದ್ದಾನೆ. ಈ ಆಗಸ್ಟ್ 5ರಿಂದ 22ರವರೆಗೆ ಬುಧನ ಚಲನೆ ನಿಮಗೆ ಪೂರಕವಾಗಿದ್ದು ಉದ್ಯೋಗ, ವ್ಯಾಪಾರ, ಹಣಕಾಸು ಅಥವಾ ಕೌಟುಂಬಿಕ ವಿಚಾರಕ್ಕೆ ಬುಧನ ಆಶೀರ್ವಾದ ಇದ್ದಿರುತ್ತೆ. ಮೊದಲೇ ಗೊತ್ತಿರುವಂತೆ ಗುರುಬಲ ನಿಮಗೆ ಧನಸ್ಥಾನದ ಗುರುವಿನ ಆಶೀರ್ವಾದ ನಿರಂತರವಾಗಿರುವ ಕಾರಣ ಗುರುವಿನಿಂದ ಬಹಳಷ್ಟು ಒಳ್ಳೆಯದೇ ನಿಮಗೆ ತಿಂಗಳು ಪೂರ್ತಿ ಆಗಿದೆ. ಶುಕ್ರನು ಸಹ ನಿಮಗೆ ಚತುರ್ಥ ಸುಖ ಸ್ಥಾನದಲ್ಲಿರುವ ಕಾರಣ ಅನೇಕ ರೀತಿಯ ಸುಖ ಸೌಲಭ್ಯಗಳನ್ನು, ಲಾಭಗಳನ್ನು, ಕೌಟುಂಬಿಕ ವಿಚಾರಗಳಲ್ಲಿ ಉತ್ತಮವಾದ ಫಲಗಳನ್ನು, ಜೊತೆಗೆ ವಿರುದ್ಧ ಲಿಂಗದವರಿಂದ ಅಂದರೆ ಸ್ತ್ರೀಯರಿಗೆ ಪುರುಷರಿಂದ, ಪುರುಷರಿಗೆ ಸ್ತ್ರೀಯರಿಂದ ಲಾಭ ಆದಾಯಗಳು ಹೆಚ್ಚಳ ಆಗುವಂಥ ಘಟನೆ ಆಗುತ್ತೆ. ಹಾಗೆ ಶುಕ್ರನು ಸಹ ನಿಮಗೆ ಮಾಸ ಪೂರ್ತಿ ಪೂರಕವಾಗಿದ್ದಾನೆ. ಶನಿ ಮಹಾರಾಜರು ಕರ್ಮಸ್ಥಾನದ ಸ್ಥಿರವಿರುವ ಕಾರಣ ಶನಿ ಮಹಾರಾಜರಿಂದ ಕೆಲವೊಂದು ವೈರುಧ್ಯದ ಘಟನೆಗಳಾಗ್ಬೋದು, ಬರುವಂಥ ಹಣಕ್ಕೆ ಅಡೆತಡೆ ಆಗುವಂಥದ್ದು ಅಥವಾ ಅನಾವಶ್ಯಕ ಖರ್ಚುಗಳು ಬರುವಂಥದ್ದು, ಹಿರಿಯರಲ್ಲಿ ಕಿರಿಯರಲ್ಲಿ ಏನಾದರೂ ಭಿನ್ನಾಭಿಪ್ರಾಯಗಳು ಬರುವಂಥದ್ದು, ವಾಗ್ವಾದ ಅಥವಾ ಅವಮಾನಕರ ಘಟನೆ ಆಗುವಂಥದ್ದು ಅಥವಾ ಕೆಲವೊಬ್ಬರಿಗೆ ಗೌರವಕ್ಕೆ ಧಕ್ಕೆ ತರುವಂತಹ ಘಟನೆಗಳಾಗ್ಬೋದು. ಇದರ ವಿಶೇಷವಾಗಿ ಯಾರಿಗೆ ಶನಿ ದಶ ಅಥವಾ ಇನ್ನಿತರ ಯಾವುದೇ ಶನಿಯ ಒಂದು ಕಾರಕತ್ವದಲ್ಲಿ ಅವರ ಕುಂಡಲಿಯಲ್ಲಿ ಇರತಕ್ಕಂಥ ಶನಿಯ ವೈಪರೀತ್ಯ ಇದ್ದವರಿಗೆ ಇದರ ಪ್ರಭಾವ ಸ್ವಲ್ಪ ಜಾಸ್ತಿ ಇರ್ಬೋದು. ಉಳಿದವರಿಗೆ ಅಷ್ಟೇನೂ ಹೆಚ್ಚು ಆಗಲಿಕ್ಕಿಲ್ಲ. ಇನ್ನು ರಾಹುವಿನ ವಿಚಾರ ಗಮನಿಸಿದರೆ ರಾಹು ಸಹ ನಿಮಗೆ ಪೂರಕವಾಗಿಲ್ಲ. ರಾಹು ಸಹ ಅಲ್ಲಿ ನವಮದಲ್ಲಿ ಭಾಗ್ಯಸ್ಥಾನಕ್ಕೆ ಕೆಲವೊಮ್ಮೆ ಅಡೆತಡೆ ಉಂಟು ಮಾಡ್ತಾನೆ. ಅಂದರೆ ಕೆಲವೊಮ್ಮೆ ಲಾಸ್ಟ್ ಮೊಮೆಂಟ್ಗೆ ಸಿಕ್ಕುವಂಥ ಫಲ ಕೈ ತಪ್ಪುವಂಥದ್ದು, ವಿಳಂಬ ಆಗುವಂಥದ್ದು, ಕೆಲವೊಮ್ಮೆ ನಿರಾಶೆ ಆಗುತ್ತೆ. ಹಾಗಾದರೆ ತಾತ್ಕಾಲಿಕ, ಇವೆಲ್ಲ ರಾಹುವಿನ ಪ್ರಭಾವ ತಾತ್ಕಾಲಿಕವಾಗಿರುತ್ತೆ. ಗುರುವಿನ ಪ್ರಭಾವ ಮತ್ತು ಶುಕ್ರನ ಪ್ರಭಾವ ಅದು ನಿರಂತರವಾಗಿ ಉತ್ತಮವಾಗಿ ಇರುತ್ತೆ. ಇನ್ನು ಕೇತು ನಿಮಗೆ ಪೂರಕವಾಗಿದ್ದಾನೆ. ತೃತೀಯಸ್ಥನಾಗಿರುವಂಥ ಕೇತು ನಮಗೆ ಜಯವನ್ನು, ಲಾಭವನ್ನು, ಸುಖವನ್ನು ಕೊಡ್ತಾನೆ. ವಿದೇಶದ ಉದ್ಯೋಗ ಸಿಗ್ಬೋದು, ಕೆಲವರಿಗೆ ವಿದೇಶದ ಹುದ್ದೆ ಸಿಗುವಂಥ ಅಥವಾ ವಿದೇಶಿ ಮೂಲದ ಕಂಪನಿಗಳಲ್ಲಿ MNC ಕಂಪನಿಗಳಲ್ಲಿ ಜಾಬ್ ಸಿಗುವಂಥದ್ದಾಗಲಿ. ಇನ್ನು ಕೆಲವರಿಗೆ ವಿದ್ಯಾಭ್ಯಾಸಕ್ಕೆ ವಿದೇಶಕ್ಕೆ ಹೋಗುವಂಥ ಅಪೇಕ್ಷೆ ಪಡುವವರಿಗೆ ವಿದೇಶದ ವಿದ್ಯಾಭ್ಯಾಸದ ಅವಕಾಶಗಳು ಸಿಗುವಂಥದ್ದು. ಈ ರೀತಿ ನವಗ್ರಹಗಳಲ್ಲಿ ರವಿಯಿಂದ ಆರಂಭಿಸಿ ಕೇತುವಿನವರೆಗಿನೆಲ್ಲ ಗ್ರಹಗಳು ವಿಚಾರ ಆಯಿತು. ಇನ್ನು ಚಂದ್ರನು ಕ್ಷಿಪ್ರವಾಗಿ ರಾಶಿ ಬದಲಿಸುವ ಕಾರಣ ಆಯಾಯ ದಿನಗಳಲ್ಲಿ ನಿಮಗೆ ಚಂದ್ರನ ಬಲ ಯಾವ ದಿನಗಳಲ್ಲಿ ಇದನ್ನು ಗಮನಿಸಿಕೊಳ್ಳಿ. ಚಂದ್ರನ ಬಲ ಬಹಳ ಪ್ರಧಾನವಾಗಿರುತ್ತೆ. ಯಾಕಂದರೆ ತಾಯಿ ಸಮಾನವಾಗಿರುವಂಥ ಆಶೀರ್ವಾದ ಚಂದ್ರನು ಮಾಡುವಂಥದ್ದು. ಸೂರ್ಯ ಚಂದ್ರರು ಜಗತ್ಪಿತ ಸೂರ್ಯನಾದರೆ ನಮಗೆ ತಾಯಿ ಸಮಾನವಾದ ಫಲವನ್ನು ಕೊಡುವಂಥ ಚಂದ್ರನಾಗಿದ್ದಾನೆ. ಹಾಗಾಗಿ ಅಲ್ಲಿ ವಿಶೇಷವಾಗಿ ಚಂದ್ರನ ಕೃಪೆ ನಿಮಗೆ ಯಾವ್ಯಾವ ಡೇಟ್ಗಳು ಇದೆ ಅನ್ನೋದು ಗಮನಿಸಿಕೊಳ್ಳಿ. ಆಗಸ್ಟ್ 3, 4, 5, 6, 9, 10, 13, 14, 20, 21, 22, 23, 24, 30, 31 ಸುಮಾರು 15 ಡೇಟ್ಗಳಲ್ಲಿ ನಿಮಗೆ ಈ ಆಗಸ್ಟ್ನಲ್ಲಿ ಚಂದ್ರನ ಬೆಂಬಲ ಇರುತ್ತೆ. ಪ್ರಮುಖವಾದ ಕೆಲಸ ಕಾರ್ಯ, ಸಹಿ ಒಪ್ಪಂದ, ಭೇಟಿಯಾಗುವಂಥದ್ದು ಅಥವಾ ಇನ್ನಿತರ ಯಾವುದೇ ಶುಭ ವಿಚಾರಗಳಿದ್ದರೆ ಈ ಡೇಟ್ಗಳನ್ನ ಆಯ್ಕೆ ಮಾಡಿಕೊಂಡು ಬಳಸ್ಕೊಳ್ಳುವಂಥದ್ದು. ಹಾಗಾಗಿ ಈ ಒಂದು ತಿಂಗಳಲ್ಲಿ ನಿಮಗೆ ವಿಶೇಷವಾಗಿ ಅಲ್ಲಿ ಗುರು ಶುಕ್ರರ ಒಂದು ವಿಶೇಷವಾದ ಕೃಪೆ, ಸೂರ್ಯನ ಕೃಪೆ 17ರಿಂದ ಬರುವಂಥದ್ದು, ಮಾಸ ಪೂರ್ತಿ ಇರುವಂಥ ಕೇತುವಿನ ಬೆಂಬಲ, ಜೊತೆಗೆ ಮಧ್ಯದಲ್ಲಿ ಸಿಗುವಂಥ ಬುಧನ ಬೆಂಬಲ, ಇವೆಲ್ಲವೂ ನಿಮಗೆ ಅದ್ಭುತವಾದ ಶುಭವನ್ನು, ಸುಖವನ್ನು, ಲಾಭವನ್ನು ಕೊಡುತ್ತೆ. ಬಳಸುವಂಥ ಬಣ್ಣಗಳ ವಿಚಾರ ನೋಡಿದರೆ ನೀವು ಎಲ್ಲೋ ಅಥವಾ ಹಳದಿ ಬಣ್ಣ ಮತ್ತು ಸಂಖ್ಯೆ 3 ನಂಬರ್ 3 ತಿಂಗಳ ಪೂರ್ತಿ ಬಳಸ್ಕೊಳ್ಳಿ. ವೈಟ್ ಅಥವಾ ಬಿಳಿ ಬಣ್ಣ ಶುಕ್ರನ ಸಂಕೇತ ಹಾಗೂ ನಂಬರ್ 6, ನಂಬರ್ 6 ಶುಕ್ರನ ಸಂಕೇತ ತಿಂಗಳ ಪೂರ್ತಿ ಬಳಸ್ಕೊಳ್ಳಿ. ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಕೇತುವಿನ ಸಂಕೇತ ಮಿಶ್ರವಾದ ಬಣ್ಣವನ್ನು, ಜೊತೆಗೆ ಸಂಖ್ಯೆ 7 ನಂಬರ್ 7 ತಿಂಗಳ ಪೂರ್ತಿ ಬಳಸ್ಕೊಳ್ಳಿ. ಬುಧಾನುಕೂಲ ನಿಮಗೆ ಆಗಸ್ಟ್ 5ರಿಂದ 22ರವರೆಗೆ ಇರುತ್ತೆ. ಆ ಅವಧಿಯಲ್ಲಿ ನೀವು ವಿಶೇಷವಾಗಿ ಗ್ರೀನ್ ಅಥವಾ ಹಸಿರು ಬಣ್ಣ ಸಂಖ್ಯೆ 5 ಬಳಸ್ಕೊಳ್ಳಿ. ಹಾಗೆಯೇ ರವಿ ಅಥವಾ ಸೂರ್ಯ ಭಗವಂತರ ಆಶೀರ್ವಾದ ನಿಮಗೆ 17ರಿಂದ ಆರಂಭ ಆಗುತ್ತೆ. ಆಗಸ್ಟ್ 17ರಿಂದ ನೀವು ವಿಶೇಷವಾಗಿ ಆ ಕೇಸರಿ ಬಣ್ಣ ಅಥವಾ ಆರೆಂಜ್ ಅಥವಾ ಕೇಸರಿ ಬಣ್ಣ ಸಂಖ್ಯೆ 1 ಬಳಸಿಕೊಳ್ಳುವಂಥದ್ದು. ಇನ್ನಿರತಕ್ಕಂಥ ಗ್ರಹಗಳ ದೋಷ ನಿವಾರಣೆಗೆ ಭಕ್ತಿ ಮಾರ್ಗ, ಧರ್ಮ ಮಾರ್ಗ ಮಾಡುವುದು. ಗಣೇಶ, ಶಿವ, ಸುಬ್ರಹ್ಮಣ್ಯ, ನಿಮ್ಮ ಕುಲದೇವತೆ, ಗ್ರಾಮ ದೇವತೆ, ನವಗ್ರಹ ಮುಂತಾದ ದೇವತಾ ಭಕ್ತಿಗಳನ್ನಾಗಲಿ ಅಥವಾ ದಾನ ಧರ್ಮ ಮಾರ್ಗಗಳನ್ನು ಅನುಸರಿಸಿ ಎಲ್ಲ ಮಿತ್ರರಾಶಿಯವರಿಗೆ ಈ ಆಗಸ್ಟ್ ತಿಂಗಳಲ್ಲಿ ಆಯುರ್ವೇದ ಸಿಕ್ಕಿದ್ದು ಜಯಲಾಭಗೊಳಿಸಿದ್ದಾಗಲಿ. ವಾಹಿನಿಯನ್ನು ಪ್ರೋತ್ಸಾಹಕ್ಕೆ ಧನ್ಯವಾದಗಳು. ಮುಂದೆ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ. ಸರ್ವೇಶಾನಾಂ ಸನ್ಮಂಗಳಾನಿ ಭವಂತು.